ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ ಮಾಜಿ ಸಚಿವ ಅನ್ನುವ ಪ್ರಶ್ನೆ ಎದ್ದಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಾರ ರಮೇಶ್ ಜಾರಕಿಹೊಳಿ ಅವರು. ಹಿಂದೆ ಹೊರಬೀಳಲಿದೆ ರಮೇಶ್ ಜಾರಕಿಹೊಳಿ ಅವರ ನಿರ್ಧಾರ. ಸಂಪುಟ ವಿಸ್ತರಣೆ ಪುನಾರಚನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾತ್ರಿನೇ ಬೆಂಗಳೂರಿಗೆ ಬಂದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಯಾಕೆಂದ್ರೆ ಅವರ ಸಚಿವ ಸ್ಥಾನವನ್ನ ಕಸಿಯಲಾಗಿದೆ ಇಲ್ಲಿ. ಸೊ ಹೀಗಾಗಿ ಇದರಿಂದ ಅಸಮಾಧಾನ ಉಂಟಾಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ. ಸೊ ಹೀಗಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ರಾತ್ರಿಯೇ ಬೆಂಗಳೂರಿಗೆ ಬಂದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇನ್ನು ರಮೇಶ್ ಜಾರಕಿಹೊಳಿ ಅವರ ಜೊತೆ 8 ಶಾಸಕರ ಸಿಟ್ಟು ಕೂಡ ಇದೆ. ಅತೃಪ್ತರಿಂದ ಇಂದು ಬೆಂಗಳೂರಿನಲ್ಲಿ ಮೀಟಿಂಗ್ ಅನ್ನ ಕೂಡ ನಡೆಸಲಾಗ್ತಾ ಇದೆಯಂತೆ. ಸಿದ್ದರಾಮಯ್ಯ ಜೊತೆ ಇಂದು ಅತೃಪ್ತರ ಸಭೆ ನಡೆಸಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಭೇಟಿಗೂ ಮೊದಲು ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸಫಲವಾಗದಿದ್ರೆ ಈ ಒಂದು ಸಭೆ ಸಫಲವಾಗದಿದ್ದರೆ ರಾಜೀನಾಮೆಗೆ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅತೃಪ್ತರ ಬಣ ಹೆಚ್ಚಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ನಿಗಮ ಮಂಡಳಿ ಸ್ಥಾನ ಸಿಗದಿದ್ದವರೂ ಕೂಡ ಅತೃಪ್ತರ ಜೊತೆ ಗುರುತಿಸಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಇದು ಬಹಿರಂಗವಾಗಲಿದೆ. ಇಂದು ಬಹಿರಂಗವಾಗುತ್ತೆ ಅತೃಪ್ತರ ದಾರಿ ಏನು ಅನ್ನೋದನ್ನ. ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದೀವಿ ಸಂಪುಟ ಪುನರ್ರಚನೆ ಮತ್ತು ವಿಸ್ತರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಬಂಡಾಯದ ನಾಯಕ, ಅತೃಪ್ತ ಶಾಸಕರ ನಾಯಕ ಅಂತಾನೆ ಗುರುತಿಸಿಕೊಂಡಂತವರು ಅಂದ್ರೆ ಅದು ರಮೇಶ್ ಜಾರಕಿಹೊಳಿ ಅವರು. ಸೊ ಹೀಗಾಗಿ ಅವರ ಒಂದು ಸಚಿವ ಸ್ಥಾನ ಕೂಡ ಕೈ ತಪ್ಪಿದೆ. ಇಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನಾಗಿರಬಹುದು? ಈಗ ಆಲ್ರೆಡಿ ತಡರಾತ್ರಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ಸಚಿವ ಸ್ಥಾನ ಕಸಿದಿರುವಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಒಂದು ಅಸಮಾಧಾನ ಹಾಗೆ ಅವರ ನಿರ್ಧಾರ ಇವತ್ತು ಪ್ರಕಟವಾಗಲಿರುವಂತದ್ದು. ಸೊ ಯಾವ ರೀತಿಯಾಗಿ ಇರಬಹುದು ಅಂತ ಪೃಥ್ವಿರಾಜ್, ಬಹಳ ದಿನಗಳಿಂದನೂ ಕೂಡ ಹೇಳಲಾಗ್ತಾ ಇತ್ತು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಅಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು, ಜೊತೆಗೆ ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿರುವಂತಹ ಬೆಂಬಲವನ್ನು ಕೂಡ ವಾಪಸ್ ಪಡಿತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೀಗ ಆ ಒಂದು ಹೇಳಿಕೆ ಇದೀಗ ನಿಜ ಆಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಈಗಾಗಲೇ ಏನು ಸಚಿವ ಸಂಪುಟದಿಂದ ರಮೇಶ್ ಜಾರಕಿಹೊಳಿ ಅವರನ್ನ ಕೈಬಿಟ್ಟಿದ್ದ ಹಿನ್ನೆಲೆಯಿಂದಾಗಿ ಅವರು ಅಸಮಾಧಾನಗೊಂಡಿದ್ದಾರೆ, ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ಈಗಾಗಲೇ ಆ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡೋದಕ್ಕೂ ಕೂಡ ಈಗ ಆಲೋಚನೆ ಮಾಡಿರುವಂತದ್ದು, ಜೊತೆಗೆ ತನ್ನ ಆಪ್ತರ ಜೊತೆಗೂ ಕೂಡ ಒಂದು ಚರ್ಚೆಯನ್ನ ಮಾಡಿರುವಂತದ್ದು. ಇದೀಗ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿ ತನ್ನ ನಿವಾಸ ಏನಿದೆ, ತನ್ನ ನಿವಾಸದಲ್ಲಿ ಇದೀಗ ಒಂದು ತನ್ನ ಅತೃಪ್ತ ಶಾಸಕರೇನಿದ್ದಾರೆ, ತನ್ನ ಆಪ್ತ ಬೆಂಬಲಿಗರು ಜೊತೆಗೆ ಆಪ್ತ ಶಾಸಕರೇನಿದ್ದಾರೆ ಅವ್ರ ಜೊತೆಗೆ ಈಗಾಗಲೇ ಒಂದು ಮಾತುಕತೆ ನಡೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಆನಂದ್ ಸಿಂಗ್ ಮತ್ತೆ ಬಿ ನಾಗೇಂದ್ರ ಮತ್ತೆ ಏನು ಪ್ರಮುಖವಾಗಿ ಇನ್ನುಳಿದಂತ ಏನ್ ಬೇರೆ ಬೇರೆ ಶಾಸಕರೇನಿದ್ದಾರೆ ಅವ್ರ ಜೊತೆ ಗುರುತಿಸಿಕೊಂಡಿರ್ತಕ್ಕಂತ ಆ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡುವಂತ ವಿಷಯ ಪೃಥ್ವಿರಾಜ್, ಪ್ರಮುಖವಾಗಿ ಈಗಾಗಲೇ ಏನಂತಂದ್ರೆ ತನ್ನ ಬೆಂಬಲಿಗರು ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಪುಟದಿಂದ ಸ್ಥಾನದಿಂದ ಕೈ ಬಿಡಲಾಗಿದೆ. ಜೊತೆಗೆ ಅವರ ತನ್ನ ಆಪ್ತ ಶಾಸಕರು ಕೂಡ ಒಂದು ನಿಗಮ ಮಂಡಳಿ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಅವರನ್ನ ಕಡೆಗಣಿಸಿರುವಂತದ್ದು. ಹೀಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಡಬೇಕು. ಒಂದು ವೇಳೆ ಏನಾದ್ರೂ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡುವಂತ ನಿರ್ಧಾರ ಮಾಡಿದ್ರೆ ಮತ್ತೆ ಏನು ಅವರ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕ ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಶಾಸಕರೇನಿದ್ರೆ ಅವರು ಕೂಡ ಒಂದು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಬಹುತೇಕವಾಗಿ ಇವತ್ತಿನ ಒಂದು ಸಭೆ ರಮೇಶ್ ಜಾರಕಿಹೊಳಿ ಅವರ ಸಭೆ ಬಹಳ ಕುತೂಹಲಕಾರಿ ಆಗಿರುವಂತದ್ದು. ಜೊತೆಗೆ ಅವರು ಯಾವ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವತ್ತು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮುಂದಿನ ಸ್ಟೋರಿಯನ್ನ ನೋಡುವುದಾದ್ರೆ, ಮರಳು ದಂಧೆಗೆ ಗ್ರಾಮ ಲೆಕ್ಕಿಗ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಚಾಲಕನನ್ನ ಅರೆಸ್ಟ್ ಮಾಡಲಾಗಿದೆ. ಮಾಲೀಕನ ಬಂಧನ ಯಾವಾಗ? ಜಾಲದ ಹಿಂದಿರುವಂತಹ ಪ್ರಭಾವಿಗಳ ಬಂಧನವನ್ನ ಯಾವಾಗ ಮಾಡ್ತೀರಾ? ಗ್ರಾಮ ಲೆಕ್ಕಿಗನನ್ನ ಹತ್ಯೆ ಮಾಡಿದಂತ ಪ್ರಕರಣ
ಈ ಒಂದು ಗ್ರಾಮ ಲೆಕ್ಕಿಗ ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ನ್ಯೂಸ್ 18 ಕನ್ನಡ ಈ ಒಂದು ಸುದ್ದಿಯನ್ನ ಹಾಗೆ ನಿನ್ನೆ ಇಡೀ ದಿನ ಇದರ ಬಗ್ಗೆ ಅಭಿಯಾನವನ್ನ ನಡೆಸಿದಂತ ಹಿನ್ನೆಲೆಯಲ್ಲಿ ಅಂತೂ ಇಂತೂ ಕಣ್ಣರಿಸುವ ತಂತ್ರ ಅನ್ನುವ ರೀತಿಯಲ್ಲಿ ಅಲ್ಲಿ ಪೊಲೀಸರು ಚಾಲಕನನ್ನ ಅರೆಸ್ಟ್ ಮಾಡಿದ್ರು. ಇಷ್ಟಕ್ಕೆ ನ್ಯೂಸ್ 18 ಕನ್ನಡ ಬಿಡೋದಿಲ್ಲ. ಮಾಲೀಕನ ಬಂಧನವನ್ನ ಯಾವಾಗ ಮಾಡ್ತೀರಾ, ಜಾಲದ ಹಿಂದಿರುವಂತ ಪ್ರಭಾವಿಗಳ ಬಂಧನವನ್ನ ಯಾವಾಗ ಮಾಡ್ತೀರಾ, ನ್ಯಾಯಕ್ಕಾಗಿ ನ್ಯೂಸ್ 18 ನಿರಂತರ ಅಭಿಯಾನವನ್ನ ನಡೆಸ್ತಾ ಇದೆ. ಗ್ರಾಮ ಲೆಕ್ಕಿಗನ ಕೊಲೆಗೆ ನ್ಯಾಯ ಸಿಗುತ್ತಾ, ನ್ಯಾಯ ಸಿಗುವವರೆಗೂ ಕೂಡ ಬಿಡೋದಿಲ್ಲ. ಮರಳು ಮಾಫಿಯಾಗೆ ಬ್ರೇಕ್ ಯಾವಾಗ ಬೀಳುತ್ತೆ? ಯಾಕೆಂದ್ರೆ ಇದು ಕೇವಲ ಒಂದು ಜಿಲ್ಲೆಯ ಸಮಸ್ಯೆಯಲ್ಲ, ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಮರಳು ಮಾಫಿಯಾ ತಾಂಡವವಾಡ್ತಾ ಇದೆ. ಇದು ಒಬ್ಬ ಅಧಿಕಾರಿಯ ಸಾವಿನ ಪ್ರಶ್ನೆಯಲ್ಲ, ಮುಂದೆ ಈ ಮರಳು ಮಾಫಿಯಾಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಹೋಗುವಂತ ಅಧಿಕಾರಿಗಳು ಕೂಡ ಭಯವನ್ನ ಪಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಏಕೆಂದ್ರೆ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಆಗಿ ರಾಜಾರೋಷವಾಗಿ ಒಬ್ಬ ಅಧಿಕಾರಿಯನ್ನ ಹತ್ಯೆ ಮಾಡ್ತಾರೆ ಅಂದ್ರೆ ಇನ್ನ ಯಾವ ಲೆವೆಲ್ಗೆ ಇವರಿಗೆ ಪ್ರಭಾವಿಗಳ ಒಂದು ಸಪೋರ್ಟ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ನ್ಯೂಸ್ 18 ಕನ್ನಡ ಅಭಿಯಾನವನ್ನ ಕೂಡ ನಡೆಸ್ತಾ ಇದೆ. ಇದಕ್ಕೆ ವ್ಯಾಪಕ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಇಂದು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ರಾಯಚೂರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಆಯಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಗ್ರಾಮ ಲೆಕ್ಕಿಗರು ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ಹೊರಹಾಕಲಿದ್ದಾರೆ, ಹಾಗೆ ಸೂಕ್ತ ತನಿಖೆಗೆ ಆಗ್ರಹಿಸಲಿದ್ದಾರೆ. ಅವೆಲ್ಲವೂ ಕೂಡ ಅನಾರೋಗ್ಯ ಪೀಡಿತ ಬಡವರಿಗೆ ಬಳಕೆಯಾಗಬೇಕಾಗಿದ್ದಂತ ಮಾತ್ರೆಗಳು. ಸರ್ಕಾರ ಕಡಿಮೆ ವೆಚ್ಚದಲ್ಲಿ ಬಡವರಿಗೆ ಹಂಚಲು ಆ ಮಾತ್ರೆಗಳನ್ನ ನೀಡಿತ್ತು. ಆದ್ರೆ ಅವೆಲ್ಲವೂ ಕೂಡ ಸುಟ್ಟು ಬೂದಿಯಾಗಿವೆ. ಹಾಗಂತ ಅದು ಆಕಸ್ಮಿಕವಲ್ಲ. ರೋಗಿಗಳಿಗೆ ನೀಡಬೇಕಾಗಿದ್ದಂತ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾತ್ರೆಗಳನ್ನ ಸುಟ್ಟು ಬೂದಿ ಮಾಡಲಾಗಿದೆ. ರೋಗಿಗಳಿಗೆ ನೀಡಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾತ್ರೆಗಳೆಲ್ಲ ಹೀಗೆ ಉರಿದು ಬೂದಿಯಾಗಿ ಹೋಗಿದೆ ನೋಡಿ. ಕಲಬುರಗಿ ತಾಲೂಕಿನ ಆರೋಗ್ಯಾಧಿಕಾರಿಗಳ ಉಗ್ರಾಣದಲ್ಲಿದ್ದ ಔಷಧಿಯನ್ನ ರಸ್ತೆಯಲ್ಲಿ ಹಾಕಿ ಈ ತರ ಸುಟ್ಟು ಹಾಕಲಾಗಿದೆ. ರೋಗಿಗಳಿಗೆ ನೀಡಬೇಕಿದ್ದ ಟಾನಿಕ್ಕು, ಮಾತ್ರೆ ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧ ಸುಟ್ಟು ಕರಕಲಾಗಿವೆ. ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿ ಸ್ಥಾಪನೆಗಾಗಿ ಡಿಎಚ್ಒ ಕಚೇರಿಯ ಉಗ್ರಾಣ ಖಾಲಿ ಮಾಡುವಂತೆ ತಾಲೂಕು ಹೆಲ್ತ್ ಆಫೀಸರ್ಗೆ ಸೂಚನೆ ಸಿಕ್ಕಿತ್ತು. ಈ ವೇಳೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಔಷಧವನ್ನ ಸುಟ್ಟು ಹಾಕಲಾಗಿದೆ. ಆದರೆ ಇದೆಲ್ಲ ಅವಧಿ ಮೀರಿದ ಔಷಧಿಯಾಗಿತ್ತು. ತಪ್ಪಿತಸ್ಥರಿಗೆ ನೋಟಿಸ್ ನೀಡಲಾಗಿದೆ ಅಂತಾರೆ ಡಿಎಚ್ಒ. ವಿಭಾಗೀಯ ಮಟ್ಟದ ಜಂಟಿ ನಿರ್ದೇಶಕರ ಒಂದು ಹುದ್ದೆ ಹಾಗೂ ಕಚೇರಿ ಇದೆ, ಮಂಜೂರಾತಿ ಆಗಿದೆ. ನಿನ್ನೆ ದಿವಸ ತಾಲೂಕು ಆರೋಗ್ಯಾಧಿಕಾರಿ ಕಲಬುರಗಿ ಅವರ ಉಗ್ರಾಣದಲ್ಲಿ ಸಂಗ್ರಹಿಸಿದಂತಹ ಔಷಧಿಗಳು ಹಾಗೂ ಇವನ್ನ ಸಾಗಿಸುವಾಗ ಅವಧಿ ಮೀರಿದ ಔಷಧಿಗಳು ಒಂದು ಕಂಡು ಬಂದಿದ್ದು, ಅದನ್ನ ಕಚೇರಿ ಎದುರು ಸುಡೋಕೆ ಒಂದು ಪ್ರಯತ್ನ ಮಾಡಿದ್ದು, ಇದು ನನ್ನ ಗಮನಕ್ಕೆ ಕೂಡ ಬಂದಿತ್ತು. ಸರ್ಕಾರಿ ಆಸ್ಪತ್ರೆಗಳ ಮೂಲಕ ರೋಗಿಗಳಿಗೆ ವಿತರಣೆಯಾಗಬೇಕಾಗಿದ್ದ ಔಷಧಿ ಸುಟ್ಟು ಬೂದಿಯಾಗಿವೆ. ಔಷಧಿ ಉಗ್ರಾಣದಲ್ಲಿಯೇ ಕೊಳಿತಿರೋದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ವಿಜಯ್ ಕುಮಾರ್ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಮಕ್ಕಳ ಅಪೌಷ್ಟಿಕತೆಯನ್ನ ಹೋಗಲಾಡಿಸಲು ಸರ್ಕಾರ 10 ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಪ್ರಮುಖವಾಗಿ ಅಂಗನವಾಡಿಗಳಲ್ಲಿ ಆಹಾರ ಧಾನ್ಯಗಳನ್ನ ನೀಡುವ ಮೂಲಕ ಮಕ್ಕಳ ಪೌಷ್ಟಿಕತೆಯ ಅಂಶವನ್ನ ಹೆಚ್ಚಿಸಲು ಕೋಟ್ಯಾಂತರ ರೂಪಾಯಿಯನ್ನ ನೀಡ್ತಾ ಇದೆ. ಆದರೆ ಈ ಯೋಜನೆಯಲ್ಲೂ ಕೂಡ ಆಹಾರ ಧಾನ್ಯಗಳ ಖರೀದಿಯಲ್ಲಿ ಭಾರಿ ಗೋಲ್ಮಾಲ್ ಕೇಳಿ ಬರ್ತಾ ಇದೆ. ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೋಗಲಾಡಿಸೋಕೆ ಸರ್ಕಾರ ಅಂಗನವಾಡಿಗಳ ಮೂಲಕ ಗುಣಮಟ್ಟದ ಆಹಾರ ನೀಡ್ತಾ ಇದೆ. ಆದರೆ 2015ರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂಗನವಾಡಿಗಳ ಮೂಲಕ ಮಕ್ಕಳಿಗೆ ಆಹಾರ ಪೂರೈಕೆಗಾಗಿ ಧಾನ್ಯಗಳ ಖರೀದಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆಯಂತೆ. ಬಾಗಲಕೋಟೆಯ ಹಿಂದಿನ ಜಿಲ್ಲಾಧಿಕಾರಿ ಪಿಎ ಮೇಘಣ್ಣವರ್ ಹಾಗೂ ಇತರೆ ಅಧಿಕಾರಿಗಳ ವಿರುದ್ಧ ಅವ್ಯವಹಾರದ ಆರೋಪ ಕೇಳಿಬರ್ತಾ ಇದೆ.
2015ರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಪಿಎ ಮೇಘಣ್ಣವರ್ ಅಧ್ಯಕ್ಷತೆಯಲ್ಲಿ ಮೇಲ್ವಿಚಾರಣಾ ಸಮಿತಿ ಸಭೆ ನಡೆಸಲಾಗಿತ್ತು. ಮಾರುಕಟ್ಟೆ ದರ ಪಟ್ಟಿ ಆಧರಿಸಿ ಧಾನ್ಯಗಳ ಖರೀದಿ ಮಾಡೋಕೆ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ಆದರೆ ಅಧಿಕಾರಿಗಳು ಮಾರುಕಟ್ಟೆ ಬೆಲೆಗಿಂತ 3 ಪಟ್ಟು ಹೆಚ್ಚು ಹಣ ನೀಡಿ ಆಹಾರ ಧಾನ್ಯ ಖರೀದಿಸಿದ್ದು ಸುಮಾರು 30 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ಯುವಶಕ್ತಿ ಹೋರಾಟ ಸಮಿತಿ ಆರೋಪ ಮಾಡಿದೆ. ಜೊತೆಗೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ. ತನಿಖೆ ಚುರುಕಾಗ್ತಾ ಇದೆ. ಇವತ್ತು ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಅವ್ರ ಮೇಲೆ ಸರ್ಕಾರ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ವಜಾಗೊಳಿಸಬೇಕು. ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಸಹಿತ ಅವರೇ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅಂತವರು ಉಸ್ತುವಾರಿ ಅಂಗನವಾಡಿ ಕೇಂದ್ರವನ್ನೇ ಬಿಡಲಾರದಂತ ಅಧಿಕಾರಿ ಇವತ್ತು ಅಧಿವೇಶನದಲ್ಲಿ ನಡೀತಕ್ಕಂಥ ಎಲ್ಲಾ ಖರ್ಚು ವೆಚ್ಚಗಳು ಅಲ್ಲಿಯೂ ಸಹಿತ ಲೂಟಿ ಮಾಡ್ತಾರೋ ಏನೋ ಅಂತ ಹೇಳಿ ನಮಗೆ ಸಂಶಯ ಉಂಟು ಮಾಡ್ತಾ ಇದೆ. ಅದಕ್ಕೋಸ್ಕರ ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಸಹಿತ ಈ ಮಾಧ್ಯಮದ ಮುಖಾಂತರ ತಿಳಿಯಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಪಿಎ ಮೇಘಣ್ಣವರ್ ನನ್ನ ವಿರುದ್ಧ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಲೋಕಾಯುಕ್ತ ಸೇರಿದಂತೆ ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ ಹೇಳ್ತಾರೆ. ನಾನು ನನ್ನ ಈ ಜಿಲ್ಲಾಧಿಕಾರಿಗಳಲ್ಲ, ಇಡೀ ಎಂಟೈರ್ ಸರ್ವಿಸ್ನಲ್ಲಿ ಈ ರೀತಿ ಯಾವುದೇ ಒಂದು ತಪ್ಪು ಕೆಲಸಗಳನ್ನ ಮಾಡಿಲ್ಲ. ನಾವು ಯಾವಾಗಲೂ ಜನಪರವಾದಂತ ಜನರಿಗೆ ಅನುಕೂಲ ಆಗುವಂತ ಕೆಲಸಗಳನ್ನ ಆಸಕ್ತಿ ವಹಿಸಿ ಮಾಡಿದ್ದೇನೆ. ನನ್ನ ಹನ್ನೊಂದನೇ ಕೆಲಸದ ಒತ್ತಡದ ಇದರಲ್ಲಿ ನನ್ನ ಅಧೀನ ಅಧಿಕಾರಿ ಮತ್ತು ಇಲಾಖೆಗಳ ಅಧಿಕಾರಿಗಳು ಕೂಡ ನನ್ನ ಜೊತೆಗೆ ಮ್ಯಾಚ್ ಆಗಿ ಬರಬೇಕಾಗ್ತದೆ. ಮಕ್ಕಳ ಅಪೌಷ್ಟಿಕತೆ ವಿಚಾರದಲ್ಲಿ ಆಹಾರದ ಗುಣಮಟ್ಟವೇ ಕಡಿಮೆನಾ ಇಲ್ಲ ಕ್ವಾಲಿಟಿ ಕೊಟ್ಟು ರೇಟ್ ಜಾಸ್ತಿ ಮಾಡಿದ್ರ ಗೊತ್ತಿಲ್ಲ. ಆದ್ರೆ ಗೋಲ್ಮಾಲ್ ಆಗಿರೋದಂತೂ ನಿಜ. ತನಿಖೆ ಸರಿಯಾಗಿ ನಡೆದ್ರಷ್ಟೇ ಹಗರಣದ ಹೂರಣ ಗೊತ್ತಾಗೋದು. ರಾಜಪ್ಪ ಬನ್ನಿದ್ದೀನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.